ಕನಕಪುರ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಟ್ರಸ್ಟ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ರವರ ಮನೆ ಅಂಗಳದಲ್ಲಿ ಆಚರಿಸಲಾಯಿತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ಹಂಚಿದರು. ನಂತರ ಮಲ್ಲಿಕಾರ್ಜುನ್ ಮಾತನಾಡಿ, ಪ್ರಪಂಚದ 192 ರಾಷ್ಟ್ರಗಳಲ್ಲಿ ಹಾಗೂ ನಮ್ಮ ದೇಶದಲ್ಲಿ ವರ್ಷದ 365 ದಿನ ಮತ್ತು ಪ್ರತಿಕ್ಷಣವು ಪ್ರಶಂಸೆ ಮತ್ತು ಪೂಜೆಗೊಳಪಡುವ ವ್ಯಕ್ತಿತ್ವ ಎಂದರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದು ವ್ಯಾಖ್ಯಾನಿಸಿದರು. ಕಾರ್ಯಕ್ರಮದಲ್ಲಿ ಭರತ್ ಡಿ.ಕೆ, ಕಾನ್ಶಿರಾಮ್, ರಾಜೇಶ್, ಪ್ರೇಮಕುಮಾರ್, ಮುತ್ತುರಾಜ್, ಹೊನ್ನಪ್ಪ, ಚಿಕ್ಕರಾಜು, ಗೀತಾ, ಮಲ್ಲಿಕಾರ್ಜುನ್, ಸುಪ್ರೀತಾ ಮತ್ತು ಲಕ್ಷ್ಮಿ ಭಾಗವಹಿಸಿದ್ದರು. ಭಾಗವಹಿಸಿರ್ತಕ್ಕಂಥ ರೈತ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಸ್ನೇಹಿತರು ಆದಂಥ ಅನುಕುಮಾರ್ ಅವರೇ ಮತ್ತು ಅವರ ರೈತಪರ ಸಂಘಟನೆಗಳ ಹೋರಾಟಗಾರ ಬಂಧುಗಳೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತೊಬ್ಬ ದಲಿತ ಪರ ಸಂಘಟನೆಗಳ ಹೋರಾಟಗಾರರಾಗಿರ್ತಕ್ಕಂಥ ಡಿ.ಕೆ. ಭರತ್ ಕುಮಾರ್ ಅವರೇ ಮತ್ತು RTI ಹೋರಾಟಗಾರರಾಗಿರ್ತಕ್ಕಂಥ ಹೊನ್ನಪ್ಪ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸುಪ್ರೀತಾ ಅವರೇ, ಗೀತಾ ಮಲ್ಲಿಕಾರ್ಜುನ್ ಅವರೇ, ಲಕ್ಷ್ಮಿ ಅವರೇ ಮತ್ತು KPTCLನ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ MC ಚಿಕ್ಕರಾಜುರವರೇ ಮತ್ತು ಸವಿತಾ ಸಮಾಜದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಪದಾಧಿಕಾರಿಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರೆ ಮತ್ತು ತಾಮಸಂದ್ರದ ಮುತ್ತರಾಜರವರೇ, ಮೊದಲನೇದಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಈ ದೇಶ ಅತ್ಯಂತ ಸಂಭ್ರಮ ಮತ್ತು ಸಡಗರಗಳಿಂದ ಆಚರಣೆ ಮಾಡ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟದ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹುಟ್ಟಿರ್ತಕ್ಕಂಥ ಸುಮಾರು ಒಂದು 2-2.5 ಸಾವಿರ ಜನ ಲೀಡರ್ಸು ಈ ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟಗಾರರ ಹೆಸರಿನಲ್ಲಿ ಇದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನಲ್ಲಿ ಮೂಂಜೆ ಅವರು ಮತ್ತೆ ಸಾವರ್ಕರ್ ಅವರು ಹಾಗೂ ಕೇಶವ ಬಲರಾಮ್ ಎಡಗೇವಾರ್ ಅಂತ ಅನೇಕ ನಾಯಕರು, ಅಲ್ಲೂ ಕೂಡ ನಿಮಗೆ ಒಂದು 2-2.5 ಸಾವಿರ ಜನದಷ್ಟು ಲೀಡರ್ಸು ಸಿಗ್ತಾರೆ. ಅದೇ ರೀತಿ ಕಮ್ಯುನಿಸ್ಟ್ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು 2,000 ಜನ ಲೀಡರ್ಸು ಅಲ್ಲೂ ಕೂಡ ನಿಮಗೆ ಕಾಣ ಸಿಗ್ತಾರೆ. ಆದರೆ ಈ ಯಾವ ಕಮ್ಯುನಿಸ್ಟ್ ಲೀಡರ್ಸ್ ಇರ್ಬೋದು, ಕಾಂಗ್ರೆಸ್ನ ಸ್ವತಂತ್ರ ಹೋರಾಟಗಾರರ ಹೆಸರಿನಲ್ಲಿ ಇರ್ತಕ್ಕಂಥ ಲೀಡರ್ಸ್ ಇರ್ಬೋದು, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನಲ್ಲಿ ಇರ್ತಕ್ಕಂಥ ಲೀಡರ್ಸ್ ಇರ್ಬೋದು, ಇವರು ಯಾರು ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಶಂಸೆಗೆ ಒಳಪಟ್ಟಂತೆ, ಪೂಜನೀಯಕ್ಕೆ ಒಳಪಟ್ಟಂತೆ ಮತ್ತು ಚರ್ಚೆಗೆ ಒಳಪಟ್ಟಂತೆ, ಹಾಗೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಇದೆಯಲ್ಲ ಅದು ಈ ನೆಲದಲ್ಲಿ 365 ದಿನ, ವರ್ಷದ 365 ದಿನದಲ್ಲಿ ವಾರಗಳಲ್ಲಿ ಲೆಕ್ಕ ಹಾಕಿದ್ರೆ, ಗಂಟೆಗಳ ಲೆಕ್ಕ ಹಾಕಿದ್ರೆ, ಮತ್ತೆ ನಿಮಿಷಗಳಿಗೆ ಲೆಕ್ಕ ಹಾಕಿದ್ರೆ, ಸೆಕೆಂಡ್ಗಳಿಗೆ ಲೆಕ್ಕ ಹಾಕಿದ್ರೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಲೆಕ್ಕ ಹಾಕಿದ್ರು ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಷ್ಟು ಚರ್ಚೆಗೆ ಒಳಪಡುವ ವ್ಯಕ್ತಿ ಈ ಭಾರತ ದೇಶದಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಇದು ಭಾರತ ದೇಶಕ್ಕೆ ಮಾತ್ರ ಸೀಮಿತನಾ ಅಂತ ನೋಡೋದಾದ್ರೆ ಇದು ಭಾರತ ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ. ಪ್ರಪಂಚದ 192 ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ದೇಶದಲ್ಲೂ ಚರ್ಚೆಗೊಳಪಡ್ತಾ ಇದ್ದಾರೆ, ಎಲ್ಲ ದೇಶದಲ್ಲೂ ವಿಶ್ಲೇಷಣೆಗೊಳಪಡ್ತಾ ಇದ್ದಾರೆ, ಎಲ್ಲ ದೇಶದಲ್ಲೂ ಅಗ್ರಮಾನ್ಯ ಸ್ಥಾನದಲ್ಲಿ ಪೂಜೆಗೆ ಒಳಪಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಸ್ನೇಹಿತರೆ. ಏನಂತಂದ್ರೆ ವಿಶ್ವಸಂಸ್ಥೆಯ ಇದೆಯಲ್ಲ, ವಿಶ್ವಸಂಸ್ಥೆಯ ಯಾವ ವಹಿವಾಟುಗಳಿಗೂ, ವಿಶ್ವಸಂಸ್ಥೆಯ ಯಾವುದೇ ರೀತಿಯ ಒಡಂಬಡಿಕೆಗೂ ಒಳಪಡದೇ ಇರತಕ್ಕಂಥ ಒಂದು ದೇಶ ಈ ಭೂಮಂಡಲದ ಮೇಲೆ ನಾರ್ತ್ ಕೊರಿಯಾ. ಆ ನಾರ್ತ್ ಕೊರಿಯಾದಲ್ಲಿರ್ತಕ್ಕಂಥ ಒಬ್ಬ ಕಿಮ್ ಜಾಂಗ್ ಅಂತಕ್ಕಂಥ ನರಮೇಧ ನಡೆಸ್ತಕ್ಕಂಥ ಒಬ್ಬ ದೇಶದ ಅಧ್ಯಕ್ಷ ಇದ್ದಾನಲ್ಲ, ಆ ದೇಶದ ಕಿಮ್ ಜಾಂಗ್ ಅಂತಕ್ಕಂಥ ಅಧ್ಯಕ್ಷ, ಅವನ ಬಾಯಲ್ಲಿ ಒಂದು ಮಾತು ಬರುತ್ತೆ. ಆ ಮಾತೇನು ಅಂತಂದ್ರೆ, ಪ್ರಜಾಪ್ರಭುತ್ವವನ್ನ ಈ ಭೂಮಂಡಲದ ಮೇಲೆ ನೆಲೆಗೊಳಿಸ್ಲಿಕ್ಕೆ ತಮ್ಮ ಜೀವಮಾನವನ್ನೇ ತ್ಯಾಗ ಮಾಡತಕ್ಕಂಥ ಅಂಬೇಡ್ಕರ್ ಏನಾದರೂ ನಮ್ಮ ದೇಶಕ್ಕೆ ಬಂದಿದ್ರೆ ನನ್ನ ಕಣ್ಣೀರಿಂದ ಅವರ ಪಾದವನ್ನ ತೊಳಿತಾ ಇದ್ದೆ ಅಂತೇಳಿ ಒಬ್ಬ ಕಿಮ್ ಜಾಂಗ್ ಮಾತಾಡ್ತಾನೆ. ಮತ್ತೆ ನೆಲ್ಸನ್ ಮಂಡೇಲಾ ಅಂತಕ್ಕಂಥ ಈ ಜಗತ್ತಿನ ಬಹಳ ದೊಡ್ಡ ಮಾನವೀಯತೆಯ ಹೋರಾಟವನ್ನ ಮಾಡಿರ್ತಕ್ಕಂಥ ನೆಲ್ಸನ್ ಮಂಡೇಲಾ ಅವ್ರು ಹೇಳ್ತಾರೆ, ನಾನು ಈ ಭಾರತ ದೇಶದಲ್ಲಿ 2 ಸೂರ್ಯರನ್ನ ಕಂಡಿದ್ದೀನಿ. ಮೊದಲನೇ ಸೂರ್ಯ ಬೆಳಿಗ್ಗೆ ಹುಟ್ಟಿ ಇಡೀ ಭೂಮಂಡಲಕ್ಕೆ ಬೆಳಕು ನೀಡಿ ರಾತ್ರಿ 5-6 ಗಂಟೆ ಅಷ್ಟೊತ್ತಿಗೆ, ಸಂಜೆ 6 ಗಂಟೆಗೆ ಅವನು ಮರೆಯಾಗ್ಬಿಟ್ರೆ, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ರಾತ್ರಿ ಸೂರ್ಯನಾಗಿಯೂ ಕೂಡ, ಬೆಳಗಿನ ಸೂರ್ಯ ಮತ್ತು ರಾತ್ರಿ ಸೂರ್ಯನಾಗಿಯೂ ಕೂಡ ಈ ಭರತ ಖಂಡವನ್ನ ಬೆಳಗ್ತಾ ಇದ್ದಾರೆ ಅವರು. ಆದ್ರಿಂದ
ಭಾರತ ದೇಶ ಕತ್ತಲನ್ನೇ ನೋಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಪ್ರಪಂಚದ ಬಹಳ ದೊಡ್ಡ ಶ್ರೇಷ್ಠ ಹೋರಾಟಗಾರ, ಮಾನವತೆಯ ಪರವಾದಂತ ಹೋರಾಟಗಾರ ಮತ್ತು ಪ್ರಜಾಪ್ರಭುತ್ವದ ಹೋರಾಟಗಾರ ಆಗಿರ್ತಕ್ಕಂಥ ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ. ಸೊ ಈ ರೀತಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ಹೋರಾಟಗಾರರು, ಬಹಳ ದೊಡ್ಡ ದೊಡ್ಡ ಪ್ರಜಾಪ್ರಭುತ್ವವಾದಿಗಳು, ಬಹಳ ದೊಡ್ಡ ದೊಡ್ಡ ಮೂಲಭೂತವಾದಿಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಷ್ಟಪಡ್ತಿದ್ದಾರೆ, ಗೌರವಿಸ್ತಿದ್ದಾರೆ. ಅವರು ಪ್ರತಿಕ್ಷಣ ಕೂಡ ಪ್ರಶಂಸೆಗೆ ಒಳಗಾಗ್ತಿದ್ದಾರೆ ಅಂತಂದ್ರೆ ಏನು ಇದಕ್ಕೆ ಕಾರಣ? ಅದಕ್ಕೆ ಮೂಲವಾದಂತ ಕಾರಣ ಏನು ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗಿದೆ. ನೋಡಿ, ಈ ಭಾರತ ದೇಶದಲ್ಲೇ ಸುಮಾರು 694 ಸಂಸ್ಥಾನಗಳು ಈ ಭರತ ಖಂಡವನ್ನು ಆಳಿದವೆ. ಈ ಭರತ ಖಂಡವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಡೆ ಸಾಮಂತರು ಆಳಿದ್ದಾರೆ, ಕೆಲವು ಕಡೆ ಚಕ್ರವರ್ತಿಗಳು ಆಳಿದ್ದಾರೆ, ಕೆಲವು ಕಡೆ ಮಹಾರಾಜರು ಆಳಿದ್ದಾರೆ, ಇನ್ನ ಕೆಲವು ಕಡೆ ಪಾಳೆಗಾರ ಆಳಿದ್ದಾರೆ, ಇನ್ನ ಕೆಲವು ಕಡೆ ಸಣ್ಣ ಪುಟ್ಟ ರಾಜರುಗಳು ಆಳಿದ್ದಾರೆ. ಆದ್ರೆ ಅವರ ಆಳ್ವಿಕೆಯ ಕಾಲದಲ್ಲಿ ಯಾವತ್ತೂ ಕೂಡ ಈ ಭರತ ಖಂಡ ಇದೆಯಲ್ಲ, ಈ ಭಾರತ ದೇಶ ಇದೆಯಲ್ಲ, ಈ ಭಾರತ ದೇಶ ಒಟ್ಟುಗೂಡಿರ್ತಕ್ಕಂಥದ್ದು ಇಡೀ ಭರತ ಖಂಡದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಪ್ರಜೆ ನಾನು ಭಾರತದ ಪ್ರಜೆ ಅಂತ ಹೇಳ್ತಕ್ಕಂಥ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಅವಕಾಶಗಳು ಇರಲಿಲ್ಲ. ಯಾಕೆ ಅಂತಂದ್ರೆ ನಾನು ಕರ್ನಾಟಕದ ಮೈಸೂರು ಪ್ರಾಂತ್ಯದವನು ಅಥವಾ ತಮಿಳುನಾಡಿನ ಇಂಥ ಪ್ರಾಂತ್ಯದವನು, ಕೇರಳ ರಾಜ್ಯದಿಂದ ಬಂದಿರತಕ್ಕಂಥವನು ಅಥವಾ ಕೇರಳ ಮೂಲದಲ್ಲಿ ಇಂಥ ಪ್ರಾಂತ್ಯದಿಂದ ಬಂದಿರತಕ್ಕಂಥವನು, ಚಿತ್ರದುರ್ಗದವನು, ಇಂಥ ಕೋಟೆಯಿಂದ ಬಂದವನು ಅಂತ ಮಾತ್ರ ಹೇಳಬೇಕಾಗಿತ್ತು. ಆದ್ರೆ ನಾನೊಬ್ಬ ಭಾರತೀಯ ಪ್ರಜೆ ಅಂತ ಹೇಳಕ್ಕೆ ಅಂಬೇಡ್ಕರ್ ಹುಟ್ಟವರೆಗೂ ಸಾಧ್ಯ ಆಗಿರ್ಲಿಲ್ಲ. ಅಂಬೇಡ್ಕರ್ ಅವರು ಹುಟ್ಟಿದ ನಂತರ, ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಬಂದ ನಂತರ, ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ ಅದರ ಮೊದಲನೇ ಸಾಲ ಏನ್ ಹೇಳುತ್ತೆ ಅಂತಂದ್ರೆ, ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅನ್ನ ಮೊದಲನೇ ಸಾಲ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು, ಈ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ತಿದೀವಲ್ಲ, ಈ ಆತ್ಮಾಭಿಮಾನ, ಈ ದೇಶಾಭಿಮಾನವನ್ನು ಮೂಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ದೇಶ ಅತ್ಯಂತ ಹೆಚ್ಚು ಸಂಭ್ರಮ, ಸಡಗರ ಮತ್ತು ಗೌರವಗಳನ್ನ, ಅದಕ್ಕೂ ಮೀರಿದಂತ ಎಲ್ಲ ಗೌರವಾದಗಳನ್ನ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾರತದ ಸ್ವಂತ ಕರ್ತವ್ಯ ಆಗಿರ್ತದೆ. ಅದರ ಜೊತೆಗೆ ಮುಂದುವರೆದ ಭಾಗದಲ್ಲಿ ಅವ್ರು ಹೇಳ್ತಾರೆ, ಭಾರತವನ್ನ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ರೂಪಿಸುವುದಕ್ಕಾಗಿ. ಏನು ಸಾರ್ವಭೌಮ ಅಂತಂದ್ರೆ? ಸಾರ್ವಭೌಮ ಅಂತಂದ್ರೆ ಏನು? ಅದು ಬಹಳ ಮುಖ್ಯವಾದಂತ ವಿಚಾರ ಅಲ್ವಾ? ಸಾರ್ವಭೌಮ ಅಂತಂದ್ರೆ ನಾವು ಈ ಜಗತ್ತಿನಲ್ಲಿರ್ತಕ್ಕಂಥ 192 ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರದ ದಾಸ್ಯ ಮತ್ತು ಗುಲಾಮಗಿರಿಗೆ ಒಳಪಡದೇ ಇರತಕ್ಕಂಥ ಸ್ವತಂತ್ರ ರಾಷ್ಟ್ರವಾಗಿ ನಮ್ಮದೇ ಆದಂತ ಆರ್ಥಿಕ ನೀತಿಯನ್ನ, ನಮ್ಮದೇ ಆದಂತ ವಿದೇಶಾಂಗ ನೀತಿಯನ್ನ, ನಮ್ಮದೇ ಆದಂತ ಸ್ವಂತ ವ್ಯವಹಾರಗಳನ್ನ ಹೊಂದಿ ನಾವು ಪ್ರಪಂಚದ 192 ರಾಷ್ಟ್ರಗಳಿಗೂ ಸೆಟ್ಟು ಹೊಡೆದು ನಿಂತು ನಾವು ವ್ಯವಹರಿಸ್ತೀವಿ ಅಂತಕ್ಕಂಥ ವಿಚಾರ ಇದೆಯಲ್ಲ, ಅದು ಸಾರ್ವಭೌಮ. ಆ ಸಾರ್ವಭೌಮ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಮಾತ್ರ ಅಲ್ಲ, ಭಾರತದ ಒಳಗಡೆ ಇದೆಯಲ್ಲ, ಭಾರತದ ಒಳಗಡೆ 694 ಸಂಸ್ಥಾನಗಳು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಾರ್ವಭೌಮತೆಯ ವಿಚಾರವನ್ನೇ ಮಾತಾಡಕ್ಕಾಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಜಲಸ್ಸುಗಳು, ವೈರುಧ್ಯಗಳು ಮತ್ತು ಬೇಕಾದಷ್ಟು ರೀತಿಯ ಒಬ್ಬನ ಕಂಡ್ರೆ ಒಬ್ಬನಿಗೆ ಆಗದೆ ಇರತಕ್ಕಂಥ ಪರಿಸ್ಥಿತಿಯ ರಾಜರುಗಳು ಅನೇಕ ಜನ ಇಲ್ಲಿದ್ರು. ಒಬ್ಬ ರಾಜನ ಚಿತಾವಣೆಯಿಂದ ಇನ್ನೊಬ್ಬ ರಾಜನ ಕೊಲೆ ಆಗ್ತಿತ್ತು, ಒಬ್ಬ ರಾಜನ ಕುಯುಕ್ತಿಗೆ ಇನ್ನೊಂದು ರಾಜ್ಯದ ಮೇಲೆ ದಂಡೆತ್ತಿ ಆ ರಾಜ್ಯವನ್ನು ಸೋಲಿಸ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ನಾವು ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಅಂತ ಹೇಳ್ತಕ್ಕಂಥ ವಿಚಾರ ಆಗ್ಲಿ, ಭಾರತವನ್ನ ಒಂದು ಸಾರ್ವಭೌಮ ರಾಷ್ಟ್ರ ಮಾಡಿದೀವಿ ಅಂತಕ್ಕಂಥ ವಿಚಾರವನ್ನಾಗ್ಲಿ ನಾವು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಕೂಡ ಮಾಡಕ್ಕಾಗ್ತಿರ್ಲಿಲ್ಲ. ಅದನ್ನ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಬೇಕಾಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಈ ಭಾರತವನ್ನು ಒಂದು ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಈ ಭಾರತವನ್ನ ಒಂದು ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡುವುದರ ಜೊತೆಗೆ ಸಮಾಜವಾದಿ ಅಂತಕ್ಕಂಥ ಒಂದು ಪದವನ್ನ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸಿದ್ದಾರೆ. ಏನ್ ಸಮಾಜವಾದ ಅಂತಂದ್ರೆ ಅದ್ಯಾವುದೋ ಸಮಾಜವಾದಿ ಪಕ್ಷ ಕಡೆದ್ರಲ್ಲ ಅದ, ಅಥವಾ ಸಮಾಜ ಅಂತಂದ್ರೆ ಟೀಚರ್ಸ್ ಪಾಠ ಮಾಡ್ತಾರಲ್ಲ ಅದ, ಅಥವಾ ಸಮಾಜ ಅಂತಂದ್ರೆ ಇದ? ಸಮಾಜ ಅಂತಂದ್ರೆ ಇದು ಯಾವ ವ್ಯಾಖ್ಯಾನವನ್ನು ಅವ್ರು ತೆಗೆದುಕೊಂಡಿಲ್ಲ. ಸಮಾಜವಾದ ಅಂತಕ್ಕಂಥ ವ್ಯಾಖ್ಯಾನವನ್ನ, ಅದಕ್ಕೆ ಬೇಕಾದಷ್ಟು ವಿರೋಧ ಇದೆ. ಸಮಾಜವಾದ ಮತ್ತು ಜಾತ್ಯತೀತ ಪದ ಸೇರಿಸಿದಾರಲ್ಲ, ಆ ಸೇರ್ಪಡೆಯಾಗಿರ್ತಕ್ಕಂಥ ಪದಕ್ಕೆ ಬಹಳಷ್ಟು ವಿರೋಧಗಳು ದೇಶಾದ್ಯಂತ ಎದ್ದಿದ್ದಾವೆ. ಆದ್ರೆ ಸಮಾಜವಾದ ಅಂತಕ್ಕಂಥದ್ನ ಯಾಕೆ ತೆಗೆದುಕೊಂಡಿದ್ದಾರೆ, ಅದನ್ನ ಪೂರ್ವ ಪೀಠಿಕೆಯಲ್ಲಿ ಪ್ರಿಯಾಂಬಲ್ಸ್ ಅಲ್ಲಿ ಯಾಕೆ ಸೇರಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ, ಸಮಾಜವಾದ ಇದೆಯಲ್ಲ,
ಒಂದು ದೇಶ ತನ್ನ ಒಳಗಡೆ ರಕ್ತ ಬೀಜಗಳನ್ನ ಇಟ್ಕೊಂಡು ಅದು ಕ್ರಾಂತಿಗೆ ಎಡೆ ಮಾಡಿಕೊಡುತ್ತೆ ಅಂತಕ್ಕಂಥದ್ದಾದಾಗ ಆ ಕ್ರಾಂತಿ ನಡಿಬಾರದು, ರಕ್ತ ಕ್ರಾಂತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ವಿಕಾಸವಾದವನ್ನ, ಸಮಾಜವಾದವನ್ನ ನಾವು ಆಶ್ರಯಿಸಬೇಕಾಗುತ್ತೆ. ಸಮಾಜವಾದದ ಅರ್ಥ ವಿಕಾಸವಾದ ಅಂತೇಳಿ, ಇವಾಲ್ವ್ ಇದೆಯಲ್ಲ ವಿಕಾಸ, ಈ ವಿಕಾಸವಾದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡೋದ್ರ ಮುಖಾಂತರ ಈ ಭಾರತ ಖಂಡವನ್ನು ಬಹಳ ದೊಡ್ಡ ವಿಕಾಸದತ್ತ ಕೊಂಡೊಯ್ಯೋದಕ್ಕೆ, ಮತ್ತೆ ಅದರ ಜೊತೆಯಲ್ಲಿ ವ್ಯಕ್ತಿಗಣತೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಸಂವಿಧಾನ ಬರೋದಕ್ಕಿಂತ ಮುಂಚೆ ನಮಗೆ ವ್ಯಕ್ತಿಗಣತೆ ಇರಲಿಲ್ಲ. ರಾಜಪ್ರಭುತ್ವದಲ್ಲಿ ಎಂತು ಯಾವುದೇ ಒಳ್ಳೆಯವನಾಗಿರ್ಲಿ ಅವ್ನು ಕೆಟ್ಟವನಾಗಿರ್ಲಿ, ರಾಜನ ತೀರ್ಮಾನ ಯಾವನಾತ ನೇಣಿಗೆ ಅಂತಂದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಘೋಷಣೆ ಮಾಡ್ದ ಅಂತಂದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬೇಕು. ಅವ್ನ ಕಾಲ್ ತೆಗಿ ಅಂದ್ರೆ ಕಾಲ್ ತೆಗಿಬೇಕು, ಕಣ್ ಕೀಳು ಅಂದ್ರೆ ಕಣ್ ಕೀಳ್ಬೇಕು. ಅಥವಾ ಅವನ್ನ ನೇಣಿಗಂಬಕ್ಕೆ ಏರಿಸ್ರ, ಇಲ್ಲೇ ನನ್ನ ಎದುರುಗಡೆ ಅಂತಂದ್ರೆ ನೇಣಿಗಂಬಕ್ಕೆ ಏರಿಸಬೇಕು. ಅಂತಹ ಒಂದು ವ್ಯಕ್ತಿ ಘನತೆ ಇಲ್ಲದೆ ಬದುಕ್ತಾ ಇದ್ದಂತ ಕಾಲಘಟ್ಟದಲ್ಲಿ ವ್ಯಕ್ತಿ ಘನತೆಯನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡೋದ್ರ ಮುಖಾಂತರ ಮತ್ತೆ ವಿಚಾರವನ್ನ, ಈಗ ನಾನೊಂದು ವಿಚಾರವನ್ನು ವ್ಯಕ್ತಪಡಿಸಬೇಕು, ಹೆಂಗೆ ವ್ಯಕ್ತಪಡಿಸೋದು? ವಿಚಾರವನ್ನು ವ್ಯಕ್ತಪಡಿಸೋದು ನಾಲಿಗೆ ಕತ್ತರಿಸಿ ಅಂತಿತ್ತು. ಆದ್ರೆ ವಿಚಾರವನ್ನ, ನಿನ್ನ ಒಳ್ಳೆಯ ವಿಚಾರವನ್ನ ಇಡೀ ದೇಶಾದ್ಯಂತ ನೀನು ಎಲ್ಲಿ ಬೇಕಾದ್ರೂ ವಿಚಾರ ಮಾಡು, ಅಭಿವ್ಯಕ್ತಗೊಳಿಸು. ನಂಬಿಕೆ, ಧರ್ಮಶ್ರದ್ಧೆ ಇದ್ಯಾವುದನ್ನು ಕೂಡ ನಿನಗೆ ಬೇಕಾದ ಕಡೆ ಸಮಾಜಕ್ಕೆ ಯಾವುದೇ ಅಪಾಯ ಇಲ್ಲದೇನೆ, ದೇಶಕ್ಕೆ ಯಾವುದೇ ಅಪಾಯ ಇಲ್ಲದೇನೆ, ಅಪಾಯಕಾರಿಯಾದಂಥ ಆಯುಧಗಳನ್ನು ಇಟ್ಕೊಳ್ದೇನೆ ನೀನು ಏನು ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ವಿಚಾರವನ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿತ್ತಿದ್ದು. ಸೊ ಅವರ ಬಿತ್ತಿದ ಬೆಳೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಯಾವ ರಾಷ್ಟ್ರೀಯವಾದಿಗಳು ಪ್ರಶಂಸೆಗೊಳಪಡೆದಿರ್ತಕ್ಕಂಥದ್ದು, ಕಾಂಗ್ರೆಸ್ ವಾದಿಗಳು, ಸ್ವತಂತ್ರ ಹೋರಾಟಗಾರರು ಪ್ರಶಂಸೆಗೊಳಪಡೆದಿರ್ತಕ್ಕಂಥದ್ದು, ಮತ್ತು ಕಮ್ಯುನಿಸ್ಟ್ ವಾದಿಗಳು, ಗಾಂಧಿವಾದಿಗಳು, ಬೇರೆ ಬೇರೆ ವಾದಿಗಳೆಲ್ಲ ಇದ್ದಾರೆ ಇಲ್ಲಿ. ಮನುವಾದಿಗಳು, ಗಾಂಧಿವಾದಿಗಳು, ಕೋಮುವಾದಿಗಳು ಯಾರಿದ್ದಾರೆ ಅವರು ಯಾರು ಕೂಡ ಪ್ರಶಂಸೆಗೊಳಪಡದೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್, ಪ್ರತಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಈ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಗೌರವಾದರಗಳಿಗೆ, ಅತ್ಯಂತ ಹೆಚ್ಚು ಸ್ವಾಭಿಮಾನಕ್ಕೆ ಒಳಪಡ್ತಾ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಒಬ್ರು ಮೂರ್ತಿ ಅಂತಕ್ಕಂಥ ವಿಚಾರವನ್ನ ನಾನು ಹೇಳ್ತಾ, ಅದರ ಜೊತೆಗೆ ಏನು ಈ ಭಾರತ ದೇಶದಲ್ಲಿ ಅನ್ಯಾಯ ಮತ್ತು ಅಸಮಾನತೆಗಳ ವಿರುದ್ಧದ ಸಂಕೇತ, ಇವತ್ತು ಅನ್ಯಾಯ ಮತ್ತು ಅಸಮಾನತೆಗಳ ಕಾಳಗದ ವಿರುದ್ಧದ ಸಂಕೇತವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗಳು ಇಡೀ ದೇಶದಲ್ಲಿ ನಿಂತಿದ್ದಾವೆ. ಆದ್ರೆ ಇವತ್ತು ಆ ಮೂರ್ತಿಗಳ ಮೇಲೆ ಕಲ್ಲೆಸಿತಕ್ಕಂಥದ್ದು, ಕನ್ನಡಕ ಕಿತ್ತಾಕ್ತಕ್ಕಂಥದ್ದು, ಭಗ್ನಗೊಳಿಸ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಮೇಲೆ ಮಸಿ ಬೆಳಿತಕ್ಕಂಥದ್ದು, ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅನ್ನು ಹೀಯಾಳಿಸ್ತಕ್ಕಂಥದ್ದು, ಅಂಬೇಡ್ಕರ್ ಅವರೇ ಕಾನ್ಸ್ಟಿಟ್ಯೂಷನ್ ಬರೆಯೋದ್ರಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅಷ್ಟಿಲ್ಲ ಅಂತ ಹೇಳ್ತಕ್ಕಂಥದ್ದು, ಇನ್ನೂ ಇಂಥವು ಅನೇಕ ವಿಚಾರಗಳು, ಇನ್ನೂ ಅನೇಕ ವೈರುಧ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರ ಇದ್ರ ಮೇಲೆ ಬೆಳೀತಾ ಇದ್ದಾವೆ. ಮತ್ತೆ ಅದನ್ನ ಬೇಕಂತಾನೆ ಉದ್ದೇಶಪೂರ್ವಕವಾಗಿ ಈ ದೇಶದಲ್ಲಿ ಒಂದು ವರ್ಗದ ಜನರು ಅದರ ಮೇಲೆ ಒಂದು ಮಸಿ ಬಳಿಬೇಕು, ಒಂದು ಕೆಸರಚ್ಚಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಕುಗ್ಗಿಸಬೇಕು, ತಗ್ಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಪಂಚದ 192 ರಾಷ್ಟ್ರಗಳಲ್ಲಿ, ಈ ದೇಶದ ಗಾಂಧಿ ಮಹಾತ್ಮನ್ನ ಪ್ರಪಂಚ ಒಪ್ಪಿಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ನಾಯಕನ ಪ್ರಪಂಚ ಒಪ್ಪಿಲ್ಲ. ಪ್ರಪಂಚ ಒಪ್ಪಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ತೀರ್ಕೊಂಡಾಗ 1956 ಡಿಸೆಂಬರ್ 6ನೇ ತಾರೀಕು 192 ರಾಷ್ಟ್ರಗಳ ಬಾವುಟವನ್ನ ಕೆಳಗಿಳಿಸಿದ್ದಂತ, ಗೌರವ ಸಂಪಾದಿಸಿದ್ದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅವರು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇನ್ಯಾರಿಗೂ ಆ ಗೌರವ ಸಿಕ್ಕಿಲ್ಲ, ಇಲ್ಲಿವರೆಗೂ ಸಿಕ್ಕಿಲ್ಲ. ಸೊ ಆ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಜೀವ ತಳೆದಿದ್ದಾರೆ, ಈ ನೆಲದಲ್ಲಿ ಅವರು ಬದುಕನ್ನ ಕಟ್ಕೊಟ್ಟಿದ್ದಾರೆ. ಅವರ ಬದುಕನ್ನ ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ ನಮ್ಗೆಲ್ರಿಗೂ ಕೂಡ ಒಂದು ಅವಕಾಶಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದ್ರಿಂದ ಇಂಥ ಮಹಾನ್ ವ್ಯಕ್ತಿಯ ಜನ್ಮದಿನದಂದು ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಅವರ ಜನ್ಮದಿನವನ್ನ ಹರ್ಷದಾಯಕವಾಗಿ, ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಅವರ ವಿಚಾರಗಳನ್ನ ನಿಮ್ಮ ಜೊತೆಯಲ್ಲಿ ನಾವು ಹಂಚ್ಕೊಳ್ಬೇಕು. ಅವರ ವಿಚಾರಧಾರೆಗಳಿಗೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಮತ್ತು ಅವರ ವಿಚಾರಧಾರೆಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಬಂದು ಕೆಲ ಹೊತ್ತು ಭಾಗವಹಿಸಿ ನಮ್ಮ ಮಾತನ್ನ ಕೇಳಿಸ್ಕೊಂಡಂತ ತಮಗೆಲ್ಲರಿಗೂ ಕೂಡ ನಾನು ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನ